ಹಾಯ್ ಫ್ರೆಂಡ್ಸ್, ಎಂಚವಲರ್ಮ ಅಂತೆಲ್ಲ ಹೇಗಿದ್ದೀರ ಎಲ್ಲರೂ? ಇವತ್ತು ಎಂತ ಗೊತ್ತುಂಟಾ, ಇವತ್ತು ನಾವು ಇದು ಫಿಶ್ ಫ್ರೈ ಮಾಡ್ತಿದ್ದೇವೆ. ತುಂಬ ಸುಲಭ ಮಾಡಲಿಕ್ಕೆ, ಈಸಿಯಾಗಿ ಹೇಳಿಕೊಡ್ತೇವೆ. ಬಂಗುಡೆ ಫಿಶ್ ತಗೊಂಡಿದ್ದೇವೆ, ಹಾಗೆ ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಎಲ್ಲ ಮಾಡ್ತೇವೆ. ಬನ್ನಿ ಹೋಗುವ. ಈಗೆಲ್ಲ ಫಿಶ್ ಕ್ಲೀನ್ ಮಾಡಿ ಆಯ್ತು. ಮೊದಲಿಗೆ ಫಿಶ್ ಫ್ರೈ ಮಾಡ್ಲಿಕ್ಕೆ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನೋಡುವ. ಮೊದಲಿಗೆ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೆ. ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕಬೇಕು. ಜೀರಿಗೆ ಪೌಡರ್ 1 ಟೀ ಸ್ಪೂನು. ಇದು ಕೊತ್ತಂಬರಿ ಪೌಡರ್ 2 ಟೀ ಸ್ಪೂನು. ಇದು ಪೆಪ್ಪರ್ ಪೌಡರ್ 1 ಟೀ ಸ್ಪೂನು. ಇದು ಖಾರ ಜಾಸ್ತಿ ಉಂಟು. ಅರಶಿನ ಅರ್ಧ ಟೀ ಸ್ಪೂನು. ಉಪ್ಪು ರುಚಿ ತಕ್ಕಷ್ಟು ಹಾಕಿದರೆ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು. ಇದು ನಿಂಬೆ ರಸ ಅರ್ಧ. ಇದು ಕಾರ್ನ್ಫ್ಲವರ್, ಇದರಲ್ಲಿ ಜಾಸ್ತಿ ಉಂಟು, 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಈಗ ಹಾಕಿ ಆಯಿತು. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇಷ್ಟು ಮಿಕ್ಸ್ ಆಗಿದೆ. ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಈಗ ಸ್ವಲ್ಪ ನೀರು ಹಾಕಿದ್ದೇವೆ. ನೀರು ನೋಡಿಕೊಂಡು ಹಾಕಬೇಕು. ಯಾಕೆಂತ ಹೇಳಿದರೆ ಜಾಸ್ತಿ ನೀರು ಆದರೆ ಮಸಾಲೆ ನೀರು ಆಗ್ತದಲ್ಲ, ಜಾಸ್ತಿ ನೀರು ಆಗಬಾರ್ದು. ಈಗೆಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ. ನೋಡಿ, ಇಷ್ಟು ದಪ್ಪ ಉಂಟು. ಇಷ್ಟು ತಿಕ್ಕಾಗಿ ಬಂದರೆ ಸಾಕು. ಮತ್ತು ತುಂಬ ತೆಳುವಾದರೆ ಮಸಾಲೆ ಕಾರ್ನ್ಫ್ಲೋರ್ ಬೇಕಾದರೆ ಆ್ಯಡ್ ಮಾಡ್ಬೋದು. ಈಗ ಇದನ್ನು ಫಿಶನ್ನು ಹಾಕೋದು ಒಂದೊಂದನ್ನೇ. ನೋಡಿ, ಒಂದು ಫಿಶನ್ನು ಹಾಕಿದ್ರು. ಸರಿಯಾಗಿ ಈಗ ಮಸಾಲೆ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಮಸಾಲೆ ಸರಿಯಾಗಿ ತಾಗಬೇಕು. ನೋಡಿ, ಫಿಶನ್ನು ಇಲ್ವಾ ಈ ಥರ ಕಟ್ ಮಾಡಬೇಕು. ಇದು ಅಂದರೆ ದೊಡ್ಡದುಂಟಲ್ಲ, ಬೇಕಿದ್ರೆ ನಿಮಗೆ 2 ಪೀಸ್ ಮಾಡ್ಬೋದು. ನಾವು ಒಂದೇ ಫುಲ್ ಹಾಕೋದು. ಮತ್ತು ಈ ಥರ ಒಂದು ಮಾರ್ಕ್ ಮಾಡಿದರೆ ಮಸಾಲೆ ಎಲ್ಲ ಸರಿಯಾಗಿ ಒಳಗೆ ಎಳ್ಕೊಳ್ತದೆ. ಈಗ ಒಳಗೆ ಸರಿಯಾಗಿ ಹಾಕಿದರೆ ಆಯಿತು ಮಸಾಲೆನೆಲ್ಲ. ಫ್ರೈ ಮಾಡುವಾಗ ಉಂಟಲ್ಲ, ಮಸಾಲೆ ಮಾತ್ರ ಕರೆಕ್ಟಾಗಿ ಇದಕ್ಕೆ ಫಿಶ್ಶಿಗೆ ಮೀನಿಗೆ ತಾಗಬೇಕು. ಇಲ್ಲದ್ರೆ ಅದು ಒಳ್ಳೇದು ಟೇಸ್ಟ್ ಅಂತ ಒಳ್ಳೇದಾಗೋದಿಲ್ಲ. ಅದರ ಒಳಗೆಲ್ಲ ಈಗ ಪೀಸ್ ಮಾಡಿರ್ತೇವಲ್ಲ, ಅದರೊಳಗೆಲ್ಲ ಸರಿಯಾಗಿ ಮಸಾಲೆ ತಾಗಬೇಕು. ಈಗ ಅದರೊಳಗೆ ಮಸಾಲೆನೆಲ್ಲ ಹಾಕ್ತಾ ಇದ್ದಾರೆ ಫಿಶ್ನೊಳಗೆ. ಮತ್ತು ತುಂಬ ಮಂದಿ ಕೇಳಿದರು, ನೀವು ಫಿಶ್ ರೆಸಿಪಿ ಮಾಡೋದೇ ಇಲ್ವಾ ಅಂತೇಳಿ. ನಾವು ಈಗ ಫಿಶ್ ರೆಸಿಪಿ ಒಂದೇ ಹಾಕಿದ್ದು, ಅವತ್ತೊಂದು ಪದಾರ್ಥ ಯಾವುದೋ ಹಾಕಿದ್ದೇವೆ. ಮತ್ತು ಫಿಶ್ ರೆಸಿಪಿ ಮಾಡಲೇ ಇಲ್ಲ. ಲಾಕ್ಡೌನ್ ಬಂತಲ್ಲ, ಒಳ್ಳೆಯ ಫಿಶ್ ಕೂಡ ಸಿಗಲಿಲ್ಲ. ಯಾಕಂದರೆ ಫ್ರೆಶ್ ಕೂಡ ಇರುವುದಿಲ್ಲ ಅಲ್ಲ. ಅದೊಂಥರ ಬೆಕ್ಕುಗಳಿಗೆ ಸಹ ಮತ್ತು ಹುಷಾರಿಲ್ಲದಕ್ಕೆಲ್ಲ ಆಗ್ತದೆ ಅದರ ಫಿಶ್ ಎಲ್ಲ ಹಾಕಿದ್ರೆ. ಅದಕ್ಕೆ ನಾವು ಫಿಶ್ ತರಲಿಕ್ಕೇ ಹೋಗಲಿಲ್ಲ, ಹಾಗೆ ರೆಸಿಪಿ ಕೂಡ ಮಾಡಲಿಲ್ಲ. ಹಾಗೆ ಇವತ್ತು ತಂದಿದ್ದರು. ಹಾಗೆ ಅಲ್ಲಿ ತುಂಬ ಮಂದಿ ಕೇಳಿದರು ಫಿಶ್ ಫ್ರೈ ರೆಸಿಪಿ ಮಾಡಿ ಅಂತ ಹೇಳಿ. ಹಾಗೆ ಈಸಿಯಾಗಿ ಆಗುವಂಥ ಒಂದು ರೆಸಿಪಿ ಮಾಡ್ತಿದ್ದೇವೆ. ಮತ್ತು ಕಾರ್ನ್ಫ್ಲೋರ್ ಯಾಕೆ ಹಾಕೋದಂತ ಹೇಳಿದರೆ, ಅವತ್ತಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ಅದು ಮಸಾಲೆ ಎಲ್ಲ ಉಂಟಲ್ಲ, ಫಿಶ್ಶಿಗೆ ಸರಿಯಾಗಿ ಅಂಟುಕೊಳ್ತದೆ. ಆಯಿಲಿಗೆ ಬಿಡುವಾಗ ಮಸಾಲೆ ಎಲ್ಲ ಹೊರಗೆ ಬರುವುದಿಲ್ಲ. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕೋದು. ಕಾರ್ನ್ಫ್ಲೋರ್ ಅಂದರೆ ಅದೇ ಜೋಳದ ಹಿಟ್ಟು ಉಂಟಲ್ಲ, ಅದುವೇ. ಮತ್ತು ಕೆಲವರು ಕೇಳಿದರು ಮೈದಾ ಹಾಕ್ಬೋದಾ ಅಂತೇಳಿ ಕಾರ್ನ್ಫ್ಲೋರ್ನ ಬದಲು. ಮೈದಾ ಹಾಕ್ಬೋದು, ಆದರೆ ಅಷ್ಟು ಕಾರ್ನ್ಫ್ಲೋರ್ ಅಷ್ಟು ಮಸಾಲೆ ಇದು ಮೀನಿಗೆ ಅಂಟಿಕೊಳ್ಳೋದಿಲ್ಲ. ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ರೆ ಒಳ್ಳೆಯದು ಈ ಥರ ಫ್ರೈ ಎಲ್ಲ ಮಾಡುವಾಗ. ಈಗೆಲ್ಲ ಮಿಕ್ಸ್ ಮಾಡಿ ಆಯಿತು ಇದು ಫಿಶ್ಶಿಗೆ ಮಸಾಲೆ ಎಲ್ಲ. ಇನ್ನಿದನ್ನು 15 ಮಿನಿಟ್ಸ್ 15 ನಿಮಿಷ ಮುಚ್ಚಿಡಬೇಕು ಮ್ಯಾರಿನೇಟ್ ಆಗಲಿಕ್ಕೆ.
ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ, ತೆಂಗಿನೆಣ್ಣೆ ತಗೊಂಡಿದ್ದೇನೆ ನಾನು. ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು. ಈಗ 15 ನಿಮಿಷ ಆಗಿದೆ, ಈಗ ಸರಿಯಾಗಿ ಮ್ಯಾರಿನೇಟ್ ಆಗಿರ್ತದೆ. ಮತ್ತು ಟೈಮ್ ಇದ್ದವರು ಮಾತ್ರ 15 ನಿಮಿಷ ಇಡ್ಬೋದು. ಟೈಮ್ ಇಲ್ಲದವರು ಒಂದು 10 ನಿಮಿಷ ಅಥವಾ 5 ನಿಮಿಷ ಇಟ್ಟರು ಸಾಕಾಗ್ತದೆ. ಅದು ಜಾಸ್ತಿ ಇಟ್ಟರೆ ಒಳ್ಳೇದು, ಯಾಕೆಂತ ಹೇಳಿದರೆ ಆ ಮಸಾಲೆ ಎಲ್ಲ ಸರಿಯಾಗಿ ಎಳ್ಕೊಳ್ತದೆ ನೋಡಿ ಫಿಶ್ಶಿಗೆ. ಅದಕ್ಕೋಸ್ಕರ ಸ್ವಲ್ಪ ಮ್ಯಾರಿನೇಟ್ ಅಂದರೆ ಸ್ವಲ್ಪ 15 ನಿಮಿಷ ಎಲ್ಲ ಇಡೋದು. ಎಣ್ಣೆ ಬಿಸಿ ಆಯ್ತು. ಈಗ ಈ ಮೀನನ್ನು ಎಣ್ಣೆಗೆ ಬಿಟ್ಟಾಯಿತು. ಇದಕ್ಕೆ ಮಗುಚಿ ಹಾಕಬೇಕು. ಇದು ದೊಡ್ಡದುಂಟಲ್ಲ ಮೀನು, ಅದಕ್ಕೆ 2 ಸ್ಪೂನ್ ತಗೊಳ್ಬೇಕಾಗ್ತದೆ. ಹೀಗೆ ಮಾಡಿ. ಇದು ಬಂಗುಡೆ ಮೀನು. ಮತ್ತು ಇದು ಮೀನು ಉಂಟಲ್ಲ, ಈ ಫಿಶ್ ಸ್ವಲ್ಪ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತೇಳಿಲ್ಲ, 5 ನಿಮಿಷ ಫ್ರೈ ಆದರೆ ಸಾಕು ಆಯಿಲಿಗೆ ಹಾಕಿದ್ಮೇಲೆ. ಮತ್ತು ಇದು ಬಾಣಲೆಯಲ್ಲಿ ಸಾಕಾಗೋದಿಲ್ಲ, ಯಾಕೆಂತೇಳಿದರೆ ಅದು ದೊಡ್ಡ ಬಂಗುಡೆ ಮೀನಲ್ಲ. ಹಾಗೆ ಬೇಕಿದ್ದವರು ಕಟ್ ಮಾಡಿ ಹಾಕ್ಬೋದು. ನಮಗೆ ಆದರೆ ಫುಲ್ ಬೇಕಿತ್ತು, ಹಾಗೆ ನಾವು ಫುಲ್ಲೇ ಹಾಕಿದ್ದು. ಇದಾಯ್ತು ನೋಡಿ, ಇದನ್ನು ತೆಗೆಯೋದು. ಈಗೆಲ್ಲ ಫಿಶ್ ಫ್ರೈ ಮಾಡೇ ಇದ್ದು, ತುಂಬ ಈಸಿಯಲ್ಲಿ ಮಾಡಿದ್ದೇವೆ ನೋಡಿ. ಇದು ದೊಡ್ಡ ಫಿಶ್ ನೋಡಿ, ಒಂದು 2 ಸಲಕ್ಕೆ ಊಟಕ್ಕೆ ಆಗ್ಬೋದು ಇಷ್ಟು ಕಟ್ ಮಾಡಿದರೆ. ಇದದು ಬಾಲನೇ ಕಟ್ ಆಗಿದೆ ನೋಡಿ, ಅದು ಚಿಕ್ಕ ಬಾನಲ್ಲೇ ಇತ್ತು. ಹಾಗೆ ಆಯಿಲ್ ಹಾಕಿದಲ್ಲ, ಇದು ಹಾಕುವಾಗ ಅದರದ್ದು ಬಾಲನೇ ಕಟ್ ಆಗಿದೆ. ನಿಮಗೆ ನೀವು ಮಾಡ್ಲಿಕ್ಕೆ ಹೋದರೆ ಇದನ್ನು ಕಟ್ ಮಾಡಿ ಹಾಕ್ಬೋದು. ನಮಗೆ ದೊಡ್ಡದೇ ಬೇಕಿತ್ತು, ಅದಕ್ಕೆ ನಾವು ದೊಡ್ಡ ಫಿಶನ್ನೇ ಹಾಕಿದ್ದು ನೋಡಿ. ಇದು ಸರಿಯಾಗಿ ಫ್ರೈ ಕೂಡ ಆಗಿದೆ ನೋಡಿ, ಮಸಾಲೆ ಎಲ್ಲ ಒಳಗೆ ಜಾಸ್ತಿ ಉಂಟು ನೋಡಿ. ಒಂದನ್ನು ಕಟ್ ಮಾಡಿ ತೋರಿಸ್ತೇವೆ. ಸರಿಯಾಗಿ ಬೆಂದಿದೆ ನೋಡಿ, ಫಿಶ್ ಭಾರಿ ಚಂದ ಬೆಂದಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿ ಉಂಟು. ನೀವು ಕೂಡ ಮನೆಯಲ್ಲಿ ಮಾಡಿ, ಯಾರೆಲ್ಲ ಫಿಶ್ ಫ್ರೈ ಕೇಳಿದ್ದೀರಿ ಅವರೆಲ್ಲ ಟ್ರೈ ಮಾಡಿ.